ಬಿಜೆಪಿಯ ಆಪರೇಷನ್ ಕಮಲ ಈಗ ಸಕ್ಸಸ್ ಆಗಿದೆ. ರಾಮನಗರ ಕಾಂಗ್ರೆಸ್ ಮುಖಂಡ ಸಿಎಂ ಲಿಂಗಪ್ಪ ಪುತ್ರ ಆಪರೇಷನ್ ಸಕ್ಸಸ್ ಆಗಿರುವಂತದ್ದು. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಕೊಂಡಿದ್ದಾರೆ ಚಂದ್ರಶೇಖರ್. ಬಿಎಸ್ವೈ ನಿವಾಸದಲ್ಲಿ ಬಿಜೆಪಿ ಸೇರ್ಕೊಂಡಿದ್ದಾರೆ ಲಿಂಗಪ್ಪ ಪುತ್ರ ಚಂದ್ರಶೇಖರ್. ಕಂಪ್ಲೀಟ್ ಆಗಿ ಈಗ ಆಪರೇಷನ್ ಕಮಲದ ಸಕ್ಸಸ್ ಆಗಿರುವಂತದ್ದು. ಪದೇ ಪದೇ ಫ್ಲಾಪ್ ಆಗ್ತಾನೆ ಇತ್ತು. ಆಪರೇಷನ್ ಕಮಲ ಮಾಡುವಂತಹ ನಿಟ್ಟಿನಲ್ಲಿ ಬಿಜೆಪಿಗರು ಸಾಕಷ್ಟು ಸರ್ಕಸ್ಗಳನ್ನ ನಡೆಸ್ತಾ ಇದ್ರು. ಈಗ ಫೈನಲಿ ಚಂದ್ರಶೇಖರ್ ಈಗ ಬಿಜೆಪಿ ತೆಕ್ಕೆಗೆ ಬಿದ್ದಿದ್ದಾರೆ. ಅವ್ರು ನಿಮ್ಮನ್ನು ಕುರ್ತು ಮಾತಾಡ ಏನಣ್ಣ ಇಲ್ಲ ಇಲ್ಲ ಒಂದ್ ಕಡೆ ರಾಮನಗರ ಒಂದ್ ರೀತಿ ಈಗ ರಣಾಂಗಣವಾಗ್ತಾ ಇದೆ. ಸಾಕಷ್ಟು ಟಕ್ ಆಫ್ ವಾರ್ಗಳು, ಫೈಟ್ಗಳು ಈಗ ಶುರುವಾಗ್ತಾ ಇರುವಂತದ್ದು. ಒಂದ್ ಕಡೆ ಬಿಜೆಪಿಯಿಂದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಜೆಡಿಎಸ್ ನಿಂದ ಅನಿತಾ ಕುಮಾರಸ್ವಾಮಿಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಆದ್ರೆ ಬಿಜೆಪಿಯಿಂದ ಅಭ್ಯರ್ಥಿ ಯಾರು ಇಳಿತಾರೆ, ಕಣಕ್ಕಿಳಿತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿತ್ತು. ಈಗ ಫೈನಲಿ ಇದೀಗ ತೆರೆ ಬಿದ್ದಿರುವಂತದ್ದು. ಬಿಜೆಪಿಯ ಆಪರೇಷನ್ ಕಮಲ ಈಗ ಫೈನಲಿ ಸಕ್ಸಸ್ ಆಗಿದೆ. ರಾಮನಗರ ಕಾಂಗ್ರೆಸ್ ಮುಖಂಡ ಸಿಎಂ ಲಿಂಗಪ್ಪ ಅವರ ಪುತ್ರ ಆಪರೇಷನ್ ಸಕ್ಸಸ್ ಆಗಿರುವಂತದ್ದು. ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಕೊಂಡಿದ್ದಾರೆ ಚಂದ್ರಶೇಖರ್ ಬಿಜೆಪಿಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ ಆಗಿತ್ತು. ಆದ್ರೆ ಈಗ ಬಿಜೆಪಿ ಬಾವುಟವನ್ನ ಇಟ್ಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ನಾವೀಗ ತೋರಿಸ್ತಾ ಇದ್ದೀವಿ. ಬಿಎಸ್ವೈ ನಿವಾಸದಲ್ಲಿ ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ ಲಿಂಗಪ್ಪ ಪುತ್ರ ಚಂದ್ರಶೇಖರ್. ಒಂದ್ ರೀತಿ ಬಿಜೆಪಿಗೆ ಈಗ ಆನಿಬಲ ಬಂದಂತೆ ಕಾಡ್ತಾ ಇದೆ. ಯಾಕಂದ್ರೆ ರಾಮನಗರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ವಿನ್ ಆಗುತ್ತೆ, ಅದಕ್ಕೆ ಫೈಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಬಿಜೆಪಿಗೆ ಈಗ ಚಂದ್ರಶೇಖರ್ ಸೇರ್ಕೊಂಡಿರೋದ್ರಿಂದ ಒಂದ್ ರೀತಿ ಏಟಿಗೆ ಎದುರಾಳಿಗಳ ಅನ್ನೋ ನಿಟ್ಟಿನಲ್ಲಿ ಈಗ ರಣಾಂಗಣ ಒಂದ್ ರೀತಿ ಮತ್ತಷ್ಟು ಕಾವೇರೋದಕ್ಕೆ ಈಗ ಸಿದ್ಧವಾಗ್ತಾ ಇದೆ. ಅಲ್ಲಿನ ರಣಾಂಗಣ ಮತ್ತಷ್ಟು ರಂಗೇರ್ತಾ ಇದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅನಿತಾ ಕುಮಾರಸ್ವಾಮಿ ಹೆಸರು ಇನ್ನೂ ಕೂಡ ಫೈನಲ್ ಆಗಿದೆ. ಯಾಕಂದ್ರೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಈಗ ಸ್ವಪಕ್ಷದಲ್ಲೇ ವಿರೋಧಗಳು ರವೀಶ್ ಇದ್ದಾರೆ. ರವೀಶ್ ಬಿಎಸ್ವೈ ನಿವಾಸದಲ್ಲಿ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ ಲಿಂಗಪ್ಪನವರ ಪುತ್ರ ಚಂದ್ರಶೇಖರ್. ಯಾವ ರೀತಿ ಪ್ಲಸ್ ಆಗುತ್ತೆ ಇದು? ಶಕುಂತಲಾ, ಪ್ರಮುಖವಾಗಿರ್ತಕ್ಕಂಥದ್ದು ಇದರ ಬಗ್ಗೆ ಅಂದ್ರೆ ಆಪರೇಷನ್ ಕ್ಯಾಂಡಿಡೇಟ್ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಆಪರೇಷನ್ ಕ್ಯಾಂಡಿಡೇಟ್ ನ ಈಗ ಮಾಡಿದ್ದಾರೆ, ಅದು ಸಕ್ಸಸ್ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅಭ್ಯರ್ಥಿಯನ್ನ ಯಾವುದೇ ರೀತಿ ಕೂಡ ಘೋಷಣೆ ಮಾಡಿಲ್ಲ, ಇನ್ನೂ ಕೂಡ ಕಾದು ನೋಡುವ ತಂತ್ರಕ್ಕೆ ಶರಣಾಗಿದೆ. ಯಾಕೆಂದ್ರೆ ರಾಮನಗರದ ಒಂದು ಕಾಂಗ್ರೆಸ್ನ ಮುಖಂಡರು ಮತ್ತೆ ಒಂದು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿಎಂ ಲಿಂಗಪ್ಪ ಅವರ ಒಂದು ಪುತ್ರ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಈಗ ಬಿಎಸ್ವೈ ಅವರ ನಿವಾಸದಲ್ಲಿ ಈಗಾಗಲೇ ಒಂದು ಬಿಜೆಪಿಯನ್ನು ಕೂಡ ಸೇರ್ಪಡೆಗೊಂಡಿದ್ದಾರೆ. ಅಂದ್ರೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿಯನ್ನು ಕೂಡ ಸೇರ್ಪಡೆಗೊಂಡಿದ್ದಾರೆ. ಯಾವುದೇ ಷರತ್ತಿಲ್ಲದೆ ಸೇರ್ಪಡೆ ಆಗಿದ್ದಾರೆ ಅಂತ ಕೂಡ ಯಡಿಯೂರಪ್ಪನವರು ಹೇಳಿದ್ದಾರೆ. ಅದ್ರ ಜೊತೆಗೆ ಶೀಘ್ರದಲ್ಲೇ ರಾಮನಗರದಲ್ಲಿ ಸಮಾವೇಶವನ್ನು ಕೂಡ ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಯಡಿಯೂರಪ್ಪನವರು ಹೇಳಿದ್ದಾರೆ. ಆದ್ರೆ ಅಭ್ಯರ್ಥಿ ಆಯ್ಕೆ ಬಗ್ಗೆ 2-3 ದಿನಗಳಲ್ಲೂ ಕೂಡ ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಆದ್ರೆ ಅವರು ಅಭ್ಯರ್ಥಿ ಆಗ್ತಾರೆ ಅಂತ ಪಕ್ಷ ಸೇರ್ಪಡೆಗೊಂಡಿಲ್ಲ, ಅದೆಲ್ಲ ಸುಳ್ಳು ಅನ್ನೋ ಮಾತುಗಳನ್ನು ಕೂಡ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಹಾಗಾಗಿ 2 ದಿನಗಳಲ್ಲಿ ಆ ಬಗ್ಗೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರು, ಅದ್ರ ಜೊತೆಗೆ ಒಂದು ರುದ್ರೇಶ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ರು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ರಾಮನಗರದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಮೈತ್ರಿನ ಒಂದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿಯನ್ನ ಮಣಿಸೋದಿಕ್ಕೆ ಒಂದು ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಆಪರೇಷನ್ ಮಾಡಿದ್ದಾರೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಮುಂದೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದ್ರ ಆಧಾರದ ಮೇಲೆ ಫೈಟ್ ಪ್ರಬಲವಾಗಿರುತ್ತೆ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಶಕುಂತಲಾ, ಅಂದ್ರೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆಗೆ ಸ್ವಪಕ್ಷದಿಂದಲೇ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆ ಕೈ ಕೊತ ಅಂತ ಕುಡಿತಾ ಇದೆ. ಕೇವಲ ವಿಧಾನಸೌಧಕ್ಕಷ್ಟೇ ಸೀಮಿತವಾಗಿರ್ಲಿ, ಇಲ್ಲಿ ನಮ್ಗೆ ನಾವಿಬ್ರು ಕೂಡ ಮೈತ್ರಿ ಮಾಡ್ಕೊಳ್ಳೋದು ಬೇಡ ಅಂತ ಕೂಗುಗಳು ಕೇಳಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಪರಿಸ್ಥಿತಿಯ ಲಾಭ ಬಿಜೆಪಿಗೆ ಸಿಗುತ್ತಾ ಅಂತ? ಖಂಡಿತವಾಗಿಯೂ ಕೂಡ ಅದರ ಲಾಭವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಇದೊಂದು ಲಾಭ ಅವರಿಗೆ ಆಗುತ್ತೆ ಅನ್ನೋದು ಕೂಡ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾದು ನೋಡಬೇಕಾಗಿರುತ್ತೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ನಲ್ಲೂ ಕೂಡ ಮೈತ್ರಿಗೆ ಪ್ರಬಲವಾಗಿ ವಿರೋಧ ಕೇಳಿ ಬಂದಿದೆ. ಯಾಕೆಂದ್ರೆ ಕಳೆದ ಬಾರಿ ಪರಾಜಯಗೊಂಡಿರ್ತಕ್ಕಂಥ ಅಭ್ಯರ್ಥಿ ಆಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಬಹಿರಂಗವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಜೊತೆಗೆ ಈ ಮೈತ್ರಿ ನಮಗೆ ಇಷ್ಟ ಇಲ್ಲ, ನಮ್ಮ ಅಭ್ಯರ್ಥಿಯನ್ನು ಕೂಡ ಹಾಕ್ಬೇಕು ಅನ್ನೋದು ಕಾರ್ಯಕರ್ತರ ಆಶಯ ಆಗಿದೆ. ಹಾಗೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತ ಕೂಡ ಇಕ್ಬಾಲ್ ಹುಸೇನ್ ಅವರು ಕೂಡ ಹೇಳಿದ್ರು. ಇದ್ರ ಜೊತೆಗೆ ಈಗಾಗಲೇ ಒಂದು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿಎಂ ಲಿಂಗಪ್ಪ ಅವರು ಕೂಡ ಅದೇ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇವತ್ತು ಅವರ ಪುತ್ರರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಬಿಜೆಪಿಯನ್ನು ಸೇರ್ಪಡೆಗೊಳ್ತಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತವಾಗಿಯೂ ಕೂಡ ರಾಮನಗರದಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ, ನಿಜಕ್ಕೂ ಕೂಡ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಕೈ ಕೊಡುತ್ತಾ, ಬಿಜೆಪಿಗೆ ಪ್ಲಸ್ ಆಗುತ್ತಾ, ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ 3-4 ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾದ ಚಿತ್ರಣ ಸಿಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಶಕುಂತಲಾ,
ಎಸ್ ಸಿಪಿ ಯೋಗೇಶ್ವರ್ ಏನೋ ಈಗ ಸ್ಪರ್ಧೆ ಮಾಡೋದೇ ಇಲ್ಲ, ನನ್ನನ್ನು ಬಿಟ್ಬಿಡಿ ಅಂತ ಗೋಳಾಡ್ತಾ ಇದ್ರು. ಕೊನೆಗೆ ಈಗ ಚಂದ್ರಶೇಖರ್ ಅವ್ರನ್ನ ಬಿಜೆಪಿಗೆ ಸೇರಿಸೋದ್ರಲ್ಲೇನೋ ಈಗ ಸಕ್ಸಸ್ ಆಗಿದ್ದಾರೆ. ಅಂದ್ರೆ ಅಕಸ್ಮಾತ್ ಈಗ ಚಂದ್ರಶೇಖರ್ ಅವರೇ ಫೈನಲ್ ಆದ್ರೆ ಅಭ್ಯರ್ಥಿ ಯಾವ ರೀತಿ ಟಫ್ ಫೈಟ್ ಶುರುವಾಗುತ್ತೆ ಅಂತ ಇರುವರ ನಡುವೆ? ಖಂಡಿತವಾಗಿಯೂ ಕೂಡ ಅಭ್ಯರ್ಥಿಯನ್ನ ಈಗಲೇ ಫೈನಲ್ ಮಾಡೋದಕ್ಕೆ ಬಿಜೆಪಿ ಕೂಡ ಮುಂದಾಗ್ತಾ ಇಲ್ಲ. ಯಾಕೋ ಒಂದು ರೀತಿಯಲ್ಲಿ ಆ ಒಂದು ವಿಚಾರದಲ್ಲೂ ಕೂಡ ಹಿಂದೆ ಸರಿತಾ ಇದೆ. ಅಂದ್ರೆ ಕಾದು ನೋಡುವ ತಂತ್ರಕ್ಕೆ ಶರಣಾಗ್ತಾ ಇದೆ. ರಾಮನಗರದಿಂದ ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಅವರಾದಂತಹ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾರೆ. ಅಂದ್ರೆ ಕೆಲ ಅಸಮಾಧಾನಿತರು ಕೂಡ ಇರ್ತಾರೆ, ಅದನ್ನು ಕೂಡ ಗಮನಿಸಿಕೊಳ್ತಾರೆ. ಅದ್ರ ಜೊತೆಗೆ ಯಡಿಯೂರಪ್ಪನವರಿಗೆ ಒಂದು ಸ್ಪಷ್ಟಪಡಿಸಿದ್ರು, ಮತ್ತಷ್ಟು ಜನ ಪಕ್ಷಕ್ಕೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಹಾಗಾಗಿ ಎಲ್ಲವನ್ನೂ ಕೂಡ ಗಮನಿಸಿ ಅಭ್ಯರ್ಥಿಯನ್ನು ಕೂಡ ಅಂತಿಮಗೊಳಿಸ್ತಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಒಂದು ಯೋಗೇಶ್ವರ್ ಅವರ ಪಾತ್ರವು ಕೂಡ ಬಹಳ ಮಹತ್ವದ್ದಾಗಿರುತ್ತೆ. ಯಾಕೆಂದ್ರೆ ರಾಮನಗರ ಒಂದು ಕಾರ್ಯಕರ್ತರು ಕೂಡ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಅಥವಾ ರುದ್ರೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಮಾತುಗಳನ್ನು ಕೂಡ ಈಗ ಈ ಒಂದು ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಹಾಗಾಗಿ ಎಲ್ಲವನ್ನು ಕೂಡ ಪರಿಗಣಿಸಿ ಒಂದು ರೀತಿಯಲ್ಲಿ ಅಳೆದು ತೂಗಿ ಒಂದು ರಾಮನಗರ ಕ್ಷೇತ್ರಕ್ಕೆ ಒಂದು ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವರಿಗೂ ಕೂಡ ಈಗಾಗಲೇ ಕೋರ್ ಕಮಿಟಿ ಅಧಿಕಾರವನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಯಾರ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಅಭ್ಯರ್ಥಿಯ ಆಧಾರದ ಮೇಲೆ ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ಈ ಬಗ್ಗೆ ಚಂದ್ರಶೇಖರ್ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಇವತ್ತು ನಾನು ಎಲ್ ಚಂದ್ರಶೇಖರ್ ಭಾರತೀಯ ಜನತಾ ಪಕ್ಷವನ್ನ ನನ್ನ ಎಲ್ಲ ಸ್ನೇಹಿತರೊಡಗೂಡಿ ಸೇರ್ಪಡೆಯಾಗಿದ್ದೇನೆ. ಇದು ನನ್ನ ಆತ್ಮ ಸಂತೋಷದಿಂದ ಸೇರ್ಪಡೆಯಾಗಿದ್ದೇನೆ. ನನಗೆ ಯಾವುದೇ ಒಂದು ವಿಧವಾದ ಡಿಮಾಂಡ್ಸೇ ಆಗಲಿ ಬೇಡಿಕೆ ಆಗಲಿ ಇಟ್ಕೊಂಡು ನಾನು ಭಾರತೀಯ ಜನತಾ ಪಕ್ಷವನ್ನ ಸೇರ್ತಾ ಇಲ್ಲ. ಇರ್ತಕ್ಕಂಥ ಏನು ನಾನು ಹಿಂದೆ ಇದ್ದಂಥ ಪಕ್ಷದಲ್ಲಿ ಉಸಿರು ಕಟ್ಟುವಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಆ ನಿರ್ಮಾಣದಿಂದ ಈಚೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತಾಲೂಕಿನ ಜನರ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಅಲ್ಲಿ ಇರ್ತಕ್ಕಂಥ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಒಳ ಒಪ್ಪಂದ ಮಾಡ್ಕೊಂಡಿದ್ದಾವೆ ಅವ್ರ ವಿರುದ್ಧವಾಗಿ ನಾವು ಒಂದು ಭಾರತೀಯ ಜನತಾ ಪಕ್ಷವನ್ನ ಸಮಗ್ರ ರೀತಿಯಲ್ಲಿ ಅಲ್ಲಿ ಕಟ್ಟಿ ಶಾಸಕರನ್ನ ಅಲ್ಲಿ ಆಯ್ಕೆ ಮಾಡುವಂತ ಒಂದು ಸನ್ನಿವೇಶವನ್ನ ಮಾಡಬೇಕು ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪಾಜಿಯವರ ಮತ್ತು ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಯೋಗೀಶಣ್ಣ ಅವರ ಮುಖಾಂತರವಾಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ರುದ್ರೇಶ್ ಅವರ ಒಂದು ಮುಖಾಂತರವಾಗಿ ಇವತ್ತು ಅವರೆಲ್ಲ ಏನಿವತ್ತು ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಪದಾಧಿಕಾರಿಗಳಿರ್ಬೋದು, ಸ್ನೇಹಿತರುಗಳಿರ್ಬೋದು, ಅವರೆಲ್ಲರ ಒಂದು ಒಮ್ಮತವಾಗಿ ಇವತ್ತು ನಾನು ಮತ್ತು ನನ್ನೆಲ್ಲ ಆತ್ಮೀಯ ಸ್ನೇಹಿತರುಗಳು ಮತ್ತು ಇನ್ನೂ ಹಲವಾರು ಜನ ನಮ್ಮ ಜೊತೆಗೆ ಆಗಲೇ ಸಂಪರ್ಕದಲ್ಲಿದ್ದಾರೆ. ನಮ್ಮ ಕ್ಷೇತ್ರದ ಇನ್ನೂ ಕೆಲವರು ಹಲವಾರು ಮಂದಿ ನಾಯಕರುಗಳಿರ್ಬೋದು, ಮತದಾರಗಳಿರ್ಬೋದು, ನನ್ನ ಬಿಜೆಪಿ ಸೇರ್ಪಡೆಗೆ ಅವರೆಲ್ಲರೂ ಕೂಡ ಒತ್ತಾಸ ಇಟ್ಟು ಈ ಪಕ್ಷವನ್ನ ಸೇರು ಅಂತೇಳಿ ಅವರೆಲ್ಲರೂ ಒಕ್ಕೂರಲಿಂದ ಹೇಳಿದ್ದಕ್ಕೆ ನಾನು ಬಂದು ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಸೇರ್ಪಡೆ ಆಗ್ತಾ ಇದ್ದೇನೆ. ಇದು ನಾನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸಂಘಟನೆ ಮಾಡುವವರ ಮುಖಾಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕೀರ್ತಿ ಪತಾಕೆಯನ್ನ ಆರಿಸ್ತೀವಿ ಅಂತ ಹೇಳಿ ಈ ಮುಖಾಂತರ ನಾನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ರೀತಿ ನಮ್ಗೆ ಆನೆಯ ಬಲ ಬಂದಂತಾಗಿದೆ. ಹಾಲಿ MLC ಆಗಿರುವಂತ CM ಲಿಂಗಪ್ಪನವರ ಮಗನಾದಂತ ಮಾನ್ಯ ಚಂದ್ರಶೇಖರ್ ಕಳೆದ 4-6 ದಿವಸದಿಂದ ಚರ್ಚೆ ಆಗ್ತಾ ಇತ್ತು, ಮಾಧ್ಯಮದಲ್ಲೆಲ್ಲ ಬರ್ತಾ ಇತ್ತು. ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ತಾ ಇದ್ದಾರೆ. ಅವ್ರ ಜೊತೆಗೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಜಯಚಂದ್ರ ಅವರು, ಹಾಗೇನೆ ಅಪ್ಪನಕುಪ್ಪೆ ರಮೇಶ್ ಅವರು, ಸಂಪತ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪೆಪ್ಸಿ ಸಂಪತ್ ಅವರು, ಕಾಂಗ್ರೆಸ್ಸಿನ ಮುಖಂಡರಾದಂತಹ ಮಂಜುನಾಥ್ ಅವರು, ಇನ್ನೊಬ್ಬ ಕಾಂಗ್ರೆಸ್ಸಿನ ಮುಖಂಡರಾದಂತಹ ಸ್ವಾಮಿ ಅವರು, ಸಮದ್ ಅವರು, ಅಲೀಂ ಅವರು, ಗೋವಿಂದರಾಜು, ಅತಾವುಲ್ಲಾ, ಇನ್ನೂ ಅನೇಕ ಜನ, ನೂರಾರು ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಮಾನ್ಯ ಚಂದ್ರಶೇಖರ್ ಜೊತೆ ಅಧಿಕೃತವಾಗಿ ಇವತ್ತು ಸೇರ್ಪಡೆ ಆಗ್ತಾ ಇದೆ.